ನುಚ್ಚುಮಣಿ ಅವ್ರು ಮಾತಾಡಬೇಕು. ನಿಮ್ಮ ಕ್ಯಾರೆಕ್ಟರ್ ಏನು? ನೀವು ನಟಿಸಿದ್ದೀರಾ ಅಥವಾ ನೀವು ಪಾತ್ರನೇ ಆಗ್ಬಿಟ್ಟಿದ್ರಾ? ನನ್ನ ಪಾತ್ರದ ಹೆಸರು ಬಂದು ನುಚ್ಚುಮಣಿ ಅಂತ ಮೇಡಮ್. ಒಂದು ಇಂಪ್ಯಾಕ್ಟ್ ಆಗುವಂಥ ಒಂದು ಪಾತ್ರ. ನಾನು ಮೂಲತಃ ಬೆಂಗಳೂರಿನ ಹುಡುಗ. ನಮ್ಮ ಡೈರೆಕ್ಟರ್ ಬಂದು ತುಂಬ ಚೆನ್ನಾಗಿ ಕೆಲಸನ ತೆಗೆಸಿದ್ದಾರೆ ನನ್ನ ಕೈನಲ್ಲಿ. ಅಂದರೆ ಅಲ್ಲಿ ಹೋಗಿ ಆ ಒಂದು ವಾತಾವರಣಕ್ಕೆ ಅಡ್ಜಸ್ಟ್ ಆಗಿ ಫಸ್ಟ್ ಆಫ್ ಆಲ್ ಹೋಗಿದ್ದೆ ಫಸ್ಟ್ ಟೈಮ್ ನಾನು ಮಡಿಕೇರಿಗೆ. ಅಲ್ಲಿ ಅದೇ ನೀವು ಹೇಳ್ದಂಗೆ ಜಿಗಣೆ ಮಳೆ ಎಲ್ಲದಕ್ಕೂ ಅಡ್ಜಸ್ಟ್ ಆಗಬೇಕಾಗಿತ್ತು. ಮತ್ತು ಅದ್ರ ಜೊತೆಗೆ ಭಾಷೆ ಕೂಡ ಅಲ್ಲಿನ ಭಾಷೆ ಅಂದ್ರೆ ಹೀರೋಯಿನ್ ಕತೆ ಕೇಳ್ತಿದ್ದೆ ನಾನು. ಓಕೆ, ಪೊನ್ನೆ ಆಗೋದಷ್ಟು ಸುಲಭ ಅಲ್ಲ. ಇಲ್ಲಿ ಬ್ರೋ ಮಚ್ಚ ಈ ತರ ಸಿಕ್ಕಾಪಟ್ಟೆ ಇರುತ್ತೆ. ಹೌದು. ಅಂಡ್ ಇಲ್ಲಿ ಕನ್ನಡನೂ ಇಲ್ಲ, ಇಂಗ್ಲಿಷು ಇಲ್ಲ, ಇಂಗ್ಲಿಷ್ ಇದೆ. ನೀವು ಅಲ್ಲಿ ನೇಟಿವಿಟಿಗೆ ಒಂದೊಂದು ಕ್ಯಾರೆಕ್ಟರ್ ಕೂಡ ನೀವು ಅಲ್ಲಿ ಜೀವಿಸ್ಬೇಕಲ್ಲ, ಅಲ್ಲಿ ನಟನೆ ಮಾಡ್ಬೇಕಲ್ಲ. ಚಾಲೆಂಜಿಂಗ್ ಅನ್ಸ್ಲಿಲ್ವಾ? ಅಲ್ಲ, ಚಾಲೆಂಜಿಂಗ್ ಅನ್ನೋದಕ್ಕಿಂತ ಮುಖ್ಯವಾಗಿ ಅದೊಂದು ಪಾತ್ರವಾಗಿ ನಾವೇ ಅದು ತಗೊಂಡ್ಬಿಟ್ರೆ ಇಲ್ಲಿ ತಗೋಬೇಕು ಅಷ್ಟೇ ಮೇಡಮ್. ತಗೊಂಡ್ರೆ ಖಂಡಿತವಾಗ್ಲೂ ಅದು ಡೈರೆಕ್ಟರ್ ಹಂಗ್ ಮಾಡಿ ಹಿಂಗ್ ಮಾಡಿ ಆ ಥರದ್ದು ಏನಾದ್ರು ಇರ್ತಿತ್ತ ಕ್ಲಾಸ್ಗಳು? ಅಥವಾ ನೀನ್ ನುಚ್ಚುಮಣಿ, ಈಗ ನೀನ್ ನುಚ್ಚುಮಣಿಯಾಗಿ ಸೆಟ್ಟಿಂದ ಹೊರಗೆ ಹೋಗೋವರೆಗೂ ಇರ್ತೀಯ, ಈ ಥರದ್ದು ಹೇಳ್ತಿದ್ರೆ? ಇಲ್ಲ, ಅಂದ್ರೆ ಸೆಟ್ ಒಳಗಡೆ ಹೋಗ್ತಾ ಇದ್ದಂಗೆನೆ ಡೈರೆಕ್ಟರ್ ಸರ್ ಹೇಳ್ಬಿಡ್ತಾ ಇದ್ರು, ಸರ್ ನುಚ್ಚುಮಣಿ ಅಷ್ಟೇ. ಸೆಟ್ಟಿಂದ ಹೊರಗಡೆ ಹೋಗೋವರೆಗೂ ನುಚ್ಚುಮಣಿಯಾಗೆ ಇರಬೇಕಾಗಿತ್ತು. ಸೊ ಅಲ್ಲಿ ಅಂದ್ರೆ ಬ್ರೇಕ್ ಟೈಮಲ್ಲೂ ಕೂಡ ನುಚ್ಚುಮಣಿಯಾಗೆ ಇರಬೇಕಾಗಿತ್ತು. ಅಂದ್ರೆ ಅವ್ರು ಅಬ್ಸರ್ವ್ ಮಾಡ್ತಾ ಇದ್ರು, ಪ್ರತಿಯೊಬ್ಬರನ್ನು ಅಬ್ಸರ್ವ್ ಮಾಡ್ತಾ ಇರ್ತಾರೆ. ನಿಮ್ ತಯಾರಿ ಹೆಂಗಿತ್ತು ಹಂಗಾದ್ರೆ? ಇತ್ತು ಮೇಡಮ್, ತುಂಬಾ ಇದೆ. ಸ್ಟ್ರಗಲ್ಸ್ ಅಂತೂ ಖಂಡಿತ ಇದೆ. ಅಂದ್ರೆ ಇನಿಷಿಯಲಿ 1 or 2 days ಅಡ್ಜಸ್ಟ್ ಆಗೋದಕ್ಕೆ ಹಾಗೆ ಆಯಿತು. ಬಟ್ ಅದಾದ್ಮೇಲೆ ಆಟೋಮೆಟಿಕಲಿ. ಚಿಕ್ಕ ವಯಸ್ಸಿಂದ ಏನಾದ್ರು ಡ್ರೀಮ್ ಇತ್ತ ಈ ಸಿನಿಮಾದ್ದು? ಎಸ್ ಮೇಡಮ್, ಆಕ್ಚುಲಿ ನಾನು ಬೇಸಿಕಲಿ ನಟ ಆಗಬೇಕು ಅಂತಾನೆ ಇದ್ದಿದ್ದು. ಕಾರಣಾಂತರದಿಂದ ಆಗಿರಲಿಲ್ಲ. ಸೊ ಈಗ ಈ ಬಿಗ್ ಸ್ಕ್ರೀನಲ್ಲಿ ಇದೆ ನನ್ನ ಮೊದಲನೇ ಸಿನಿಮಾ. ಇದಕ್ಕೂ ಮುಂಚೆ ನಾನೊಂದು 2 ಶಾರ್ಟ್ ಮೂವಿನಲ್ಲಿ ಮಾಡಿದ್ದೀನಿ. ತುಂಬ ಖುಷಿ ಇದೆ. ಬಟ್ ಡ್ರೀಮ್ ಅಂತೂ ಇತ್ತು ಮೇಡಮ್. ತಾರಾ ಬಳಗದ ಬಗ್ಗೆ ಹೇಳೋದಾದ್ರೆ, ಈಗ ಯಮುನಾ ಶ್ರೀನಿಧಿ ಅವರು, ಕಾಕ್ರೋಚ್ ಸುದಿ ಅವರು, ಇವ್ರದೆಲ್ಲ ಕಾಂಬಿನೇಷನ್, ಅವ್ರದ್ದು ಇನ್ವಾಲ್ವ್ಮೆಂಟ್, ನಿಮಗೆ ಸಪೋರ್ಟಿವ್ ಹೆಂಗಿತ್ತು? ಇಲ್ಲ, ಕಾಕ್ರೋಚ್ ಸರ್ ಅಂತೂ ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡಿದ್ರು. ಎಷ್ಟು ರೆಸ್ಪೆಕ್ಟ್ಫುಲ್ ಆಗಿ ನೀವು ಕಾಕ್ರೋಚ್ ಸರ್ ಅಂತ ಕರೀತಾ ಇದ್ದೀರಿ. ಹೌದು, ಕಾಕ್ರೋಚ್ ಸರ್ ಅಂತೂ ಹೌದೌದು ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡ್ತಾ ಇದ್ರು ಮೇಡಮ್. ಅವರು ಅಂದ್ರೆ ಆ ಒಂದು ಇದೇ ಇರ್ತಾ ಇರ್ಲಿಲ್ಲ. ತುಂಬಾ ಚೆನ್ನಾಗಿ ಎಲ್ಲರ ಹತ್ರ ಮಾತಾಡ್ಕೊಂಡು ನಾವೇನಾದ್ರು ಮಿಸ್ಟೇಕ್ ಮಾಡಿದ್ರೆ ಬಂದು ಹೇಳ್ಕೊಡೋರು, ಈ ತರ ಮಾಡಿ ಸರ್ ಹಿಂಗ್ ವರ್ಕ್ ಆಗುತ್ತೆ ಅಂತ ಹೇಳಿ ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡಿದ್ದಾರೆ. ಯಮುನಾ ಶ್ರೀನಿಧಿ ಮೇಡಮ್ ಕೂಡ ತುಂಬಾ ಹೆಲ್ಪ್ ಮಾಡಿದ್ದಾರೆ. ಮತ್ತೆ ನವೀನ್ ಪಡೀಲ್ ಸರ್ ಕೂಡ ಮಾಡಿದ್ದಾರೆ. ಈಸ್ ಎ ಲೆಜೆಂಡ್ ಮೇಡಮ್. ನವೀನ್ ಪಡೀಲ್ ಸರ್ ಈಸ್ ಎ ಲೆಜೆಂಡ್. ಅವರು ಅಷ್ಟು ದೊಡ್ಡ ಸೀನಿಯರ್ ಆರ್ಟಿಸ್ಟ್ ಬಂದು ನಮ್ಮ ಜೊತೆ ಎಲ್ಲ ಎಷ್ಟು ಈಸಿಯಾಗಿ, ಎಷ್ಟು ನಗ್ನಗ್ತಾ, ಅಂದ್ರೆ ಸೆಟ್ ಬೆಳಿಗ್ಗೆ ಸ್ಟಾರ್ಟ್ ಆಯ್ತು ಅಂದ್ರೆ ಈವ್ನಿಂಗ್ ವರ್ಗು ನಗ್ತಾನೆ ಇರ್ತಾ ಇದ್ವಿ ಅವ್ರ ಜೊತೆನಲ್ಲಿ. ಶೂಟಿಂಗ್ ನೀವು ಇದಕ್ಕೆ ಹಾಕೊಂಡು 2 ವರ್ಷ ಜರ್ನಿ ಇದು. ಬಟ್ ಪರ್ಟಿಕ್ಯುಲರ್ ಮಡಿಕೇರಿ ಅಂದಾಗ ಎಷ್ಟು ಟೈಮ್ ಹಿಡಿತು? ಒಂದು 55 ದಿನ ಅಲ್ಲಿ ಶೂಟ್ ಮಾಡಿದ್ವಿ ಮೇಡಮ್. ಅಲ್ಲೇ 55 ದಿವಸ ಅಲ್ಲೇ ಟೆಂಟ್ ಮೇಡಮ್. ನಾವು ಬ್ರೇಕೇ ಇಲ್ಲ. 55 ದಿನದಲ್ಲಿ ಆಲ್ಮೋಸ್ಟ್ 40 ದಿನದಲ್ಲಿ 40 ದಿನದವರೆಗೂ ಶೂಟ್ ಮಾಡಿದ್ದೀವಿ. ಅದಲ್ಲದೆ ಅದು ಕೆಲವು ರಜೆಗಳು ಅದು ಇದು ಬಂದಿತ್ತು. ಬಟ್ ಇವ್ರು ಹೇಳೋದಕ್ಕೆ ಒಂದು ಪಾಯಿಂಟ್ ಆ್ಯಡ್ ಮಾಡೋಕ್ಕೆ ಇಷ್ಟಪಡ್ತೀನಿ. ನಮ್ಮ ಪಡೀಲಣ್ಣ ಏನಿದ್ದಾರೆ, ಅವರಿಗೆ ಕಾಲಲ್ಲೇ ಅವ್ರಿಗೆ ಬಿದ್ದು ಒಂದು ಶೂಟಲ್ಲಿ ಬಿದ್ದು ಅವ್ರ ಕಾಲು ಒಡೆದಿತ್ತು. ಇನ್ಫ್ಯಾಕ್ಟ್ ಅದು ಆಪ್ರೇಷನ್ ಆಗಿ ರಿಕವರ್ ಆಗಿ ಬಂದಿದ್ರು ನಮ್ಮ ಶೂಟ್ಗೆ. ಬಟ್ ಅವರು ನಾವು ನಡೆದಾಡೋ ಜಾಗ ಎಲ್ಲನೂ ಕಾಲಿಟ್ರೆ ಜಾರದೆ. ಅಂಥ ಜಾಗದಲ್ಲೂ ಒಂದೇ ಒಂದು ಮಾತು ಹೇಳ್ದಂಗೆ, ನಾನಿದ್ದೀನಿ ಮಾಡಿ, ನೀವು ನಿಮ್ದೇನೋ ಒಂದು ಕನಸು ಕಟ್ಕೊಂಡಿದ್ದೀರಾ, ನನ್ನ ಕಡೆಯಿಂದ ನನ್ಗೆ ಏನಾಗತ್ತೆ ಹೆಲ್ಪು, ನನ್ನ ಕಡೆಯಿಂದ ಏನು ಸಹಾಯ ಆಗುತ್ತೆ ನಾನು ಮಾಡ್ತೀನಿ, ಮಾಡಿ ಮಕ್ಕಳೇ ನೀವು ಮಾಡಿ ಅಂತ. ಎರಡನೇ ಮಾತಿಲ್ದಂಗೆ ಸುದಿ ಸರ್ ಅಷ್ಟು ನಾವು ಹೋಗಿ ನಮ್ಮ ಡೈರೆಕ್ಟರ್ ಅವ್ರಿಗೆ ಈ ಥರ ಒಂದು ಪ್ರಯತ್ನ ಇದೆ, ಇದಕ್ಕೆ ರೋಲ್ ಈ ಥರ ಬರ್ಕೊಂಡಿದ್ದೀವಿ ಅಂದ ತಕ್ಷಣ ಇಮಿಡಿಯೇಟಾಗಿ ಒಪ್ಕೊಂಡಿದ್ದಾರೆ. ಆ್ಯಂಡ್ ಆ ಜಾಗದಲ್ಲಿ ಮೇಡಮ್, ಅಲ್ಲಿ ಅಗೇನ್ ಕಂಡೀಷನ್ಸ್ ತುಂಬ ಟಫ್ ಇತ್ತು. ಒಂದು ಮಾತಿಲ್ಲ, ಎಷ್ಟು ನಕ್ಕೊಂಡು. ಬಟ್ ಅಷ್ಟೇ ಆ ಕ್ಯಾರೆಕ್ಟರ್ ನೋಡಿದ್ರೆ ಅಷ್ಟೇ ಕ್ರಿಯಲ್ ಕ್ಯಾರೆಕ್ಟರ್. ಆ್ಯಕ್ಚುಲಿ ಆ ಕ್ಯಾರೆಕ್ಟ್ರು ಸ್ಟ್ಯಾಂಡ್ ಔಟ್ ಆಗುತ್ತೆ ಮೇಡಮ್.